ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಕಲ್ಪನಾ ಅಳ್ತಿದ್ದಾಳ? ಕಲ್ಪನಾ, ಏನಾಯ್ತು? ಏನೂ ಇಲ್ಲ ಬಿಡಿ. ಮತ್ತೆ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಹೇಳು. ಏನು ಇಲ್ಲ ಅಂತ ಹೇಳದ್ನಲ್ಲ. ಕಲ್ಪನಾ, ಎದ್ದೇಳು ನೀನು. ನೀವು ಸುಮ್ನೆ ನನ್ ಪಾಡಿಗೆ ಬಿಟ್ಬಿಡಿ ನೀವು. ಏನಾಯ್ತು ಅಂತ ಹೇಳು, ಹೇಳು, ಎದ್ದೇಳು. ಅಯ್ಯೋ, ಏನಾಯ್ತು ಅಂತ ಹೇಳು. ಕಲ್ಪನಾ, ಯಾಕೆ ಅಳ್ತಿದ್ಯಾ ಹೇಳು. ರೀ, ಇಷ್ಟು ವರ್ಷ ನಾನು ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ಕೊಂಡ್ ಬದುಕ್ತಿದ್ದೆ. ಆದ್ರೆ ಈಗ ಅದೇ ಮನೇಲಿ ನನ್ಗೆ ಉಸಿರು ಕಟ್ದಂಗ ಆಗ್ತಿದೆ ರೀ. ನಾನ್ ಪ್ರೀತಿಸಿದ ಮನೇಲಿ ನನ್ಗೆ ಬದುಕೋದಕ್ ಆಗ್ತಾನೆ ಇಲ್ಲ. ಎಲ್ಲಾದ್ರೂ ಹೋಗಿ ಸತ್ತೋಗೋಣ ಅನ್ನಿಸ್ತಿದೆ. ಇಲ್ಲಿ ನನ್ಗೆ ಯಾರು ನನ್ನವ್ರಲ್ಲ ಅಂತ ಅನ್ನಿಸ್ತಿದೆ ರೀ. ಕಲ್ಪನಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಮನೆಯವ್ರಲ್ಲ ನಿನ್ನವ್ರಲ್ವಾ? ಹೋಗ್ಲಿ, ನಾನ್ ನಿನ್ಗೇನ್ ಕಮ್ಮಿ ಮಾಡಿದೀನಿ ಹೇಳು. ರೀ, ನಾನ್ ನಿಮ್ ಬಗ್ಗೆ ಹೇಳ್ತಿಲ್ಲ, ನಿಮ್ ಮಕ್ಕಳ ಬಗ್ಗೆ ಹೇಳ್ತಿರೋದು. ಮೊದ್ಲು ಆ ಕರ್ಣ ಮಾತ್ರ ನನ್ ವಿರುದ್ಧವಾಗಿದ್ದ. ಆಮೇಲೆ ನನ್ ಹೊಟ್ಟೆಲ್ ಹುಟ್ಟಿದ ಮಗ ಅಶ್ವಿನ್ಗೂ ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈಗ ನೋಡಿ, ಅರ್ಜುನ್ಗೂ ನನ್ ಕಂಡ್ರೆ ಆಗಲ್ಲ. ಎಷ್ಟು ವಿರೋಧವಾಗಿದ್ದಾನೆ ಗೊತ್ತಾ? ನೆನ್ಸ್ಕೊಂಡ್ರೇನೆ ತುಂಬಾ ಸಂಕಟ ಆಗುತ್ತೆ ರೀ. ಕಲ್ಪನಾ, ಯಾರು ಕೆಟ್ಟವರಲ್ಲ. ನಮ್ಮ ಮಕ್ಕಳಿಗೆ ನಾವು ಹೆತ್ತವ್ರನ್ನ ದ್ವೇಷಿಸೋ ಬುದ್ಧಿ ಕಲ್ಸಿಲ್ಲ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಸಂದರ್ಭ ಅಂತ ಒಂದಿರುತ್ತಲ್ಲ, ಅದೇ ಅವನ್ನ ಈ ರೀತಿ ಹಾಗೆ ಮಾಡ್ಸಿರೋದು. ಇಲ್ಲ ರೀ, ಪರಿಸ್ಥಿತಿ ಅಲ್ಲ ನಮ್ಮನ್ನ ಆಟ ಆಡಿಸ್ತಿರೋದು. ಅವಳು ಇದಾಳಲ್ಲ ಸೇವಂತಿ, ಅವಳು ನಮ್ಮನ್ನ ಆಟ ಆಡಿಸ್ತಿರೋದು. ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಸೇವಂತಿ ಏನ್ ಮಾಡಿದ್ಲು? ಏನ್ ಮಾಡಿದ್ಲು ಅಂತ ಕೇಳ್ತಾ ಇದ್ದೀರಲ್ಲ ರೀ. ಆ ಸೇವಂತಿ ನಮ್ಮನೆನ ಹಾಳು ಮಾಡ್ತಿದ್ದಾಳೆ. ನನ್ ಮಕ್ಕಳನ್ನ ನನ್ನಿಂದ ದೂರ ಮಾಡ್ತಿದ್ದಾಳೆ ರೀ. ನನ್ಗಂತೂ ಆ ಸೇವಂತಿನ ಕಂಡ್ರೇನೆ ಆಗಲ್ಲ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಯಾಕ್ರಿ, ಅವಳು ಏನ್ ಮಾಡಿದ್ಲು ಅಂತ ನಿಮಗ್ ಗೊತ್ತಿಲ್ವಾ? ಬೇರೆ ಅತ್ತೆ ಆಗಿದ್ದಿದ್ರೆ ಸೊಸೆನ ಎಲ್ಲಿಡ್ಬೇಕೋ ಅಲ್ಲಿ ಇಡ್ತಿದ್ರು. ಆದ್ರೆ ನಾನು ಆ ಕೆಲಸ ಮಾಡ್ಲಿಲ್ಲ. ಅದೇ ನಾನ್ ಮಾಡಿದ ತಪ್ಪು. ನಾನ್ ಕೊಟ್ಟಿದ್ ಸಲಿಗೆನ ದುರುಪಯೋಗ ಪಡಿಸ್ಕೊಂಡು ನನ್ ತಲೆ ಮೇಲೆ ಕಾಲಿಟ್ಟು ನನ್ನನ್ನ ತುಳಿತಾ ಇದ್ದಾಳೆ ಆ ನಿಮ್ ಸೇವಂತಿ. ಕಲ್ಪನಾ, ಈ ರೀತಿ ತಪ್ಪು ಕಲ್ಪನೆ ಮಾಡ್ಕೋಬೇಡ. ಆತರ ಏನೂ ಇಲ್ಲ. ಏನ್ರಿ ಆತರ ಇಲ್ಲ? ನಾನು ನೋಡ್ತಿಲ್ವಾ? ನೀವು ನೋಡ್ತಾನೆ ಇಲ್ವಾ? ಅರ್ಜುನ್ ಫಾರಿನ್ ಹೋಗ್ ಬಂದಾಗಿಂದ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಸೇವಂತಿ ಹೀಗಾಗೋದಕ್ಕೆ ನಾನೇ ಕಾರಣ ಅಂತೆ. ಅಶ್ವಿನ್ ಮನೇಲಿ ಜಗಳ ಆಡೋದಕ್ಕೂ ನಾನೇ ಕಾರಣ ಅಂತೆ. ಹಾ, ಅಬ್ಬಾ, ಯಾರಿಗೂ ಇಲ್ದೇ ಇರೋ ಹೆಂಡತಿ ಇವನೊಬ್ಬನ್ಗೆ ಇರೋದು. ಅಬ್ಬಾ, ಪೂರ್ತಿ ಹೆಂಡತಿ ಗುಲಾಮ ಆಗೋಗಿದ್ದಾನೆ ಅರ್ಜುನ. ಅಲ್ಲ ರೀ, ಸೇವಂತಿ ಪೂಜಾಗ್ ಮಾಡಿರೋ ಅನ್ಯಾಯಕ್ಕೆ ಸೇವಂತಿಗೆ ನಾಲ್ಕು ಬಾರ್ಸೋದ್ ಬಿಟ್ಟು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾನೆ. ಅಬ್ಬಾ, ಅಂದ್ರೆ ಆ ಮಟ್ಟಕ್ಕೆ ಸೇವಂತಿ ನನ್ ಮಗನ್ ತಲೆ ಕೆಡಿಸಿದಾಳೆ ಅಂತ. ಕಲ್ಪನಾ, ನೀನು ನಮ್ ಸೇವಂತಿ ಬಗ್ಗೆ ಅನುಮಾನ ಪಡ್ತಿದ್ಯಾ? ಅಂದ್ರೆ ಪೂಜಾ ಮಗು ಸಾಯೋದಕ್ಕೆ ಸೇವಂತಿ ಕಾರಣ ಅಂತ ನೀನ್ ನಂಬಿದ್ಯಾ? ಇದ್ರಲ್ಲಿ ನಂಬೋದೇನ್ರಿ ಬಂತು ರೀ? ದಿನ ಪೂಜಾಗೆ ಪ್ರೋಟೀನ್ ಹಾಕಿ ಹಾಲ್ ಕೊಡ್ತಾ ಇದ್ದಿದ್ದು ಸೇವಂತಿ ತಾನೆ. ಅವಳು ಫೋರ್ಸ್ ಮಾಡಿ ಕೊಟ್ಟಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಈಗ ನೋಡಿ, ಅಶ್ವಿನ್ ದೃಷ್ಟಿಲಿ ನನ್ ಚಿಕ್ಕವಳಾಗೋದೆ, ಪೂಜಾ ತಾಯಿ ದೃಷ್ಟಿಲಿ ಭೇದ ಭಾವ ಮಾಡಿ ಅತ್ತೆ ಆಗೋದೆ. ಎಲ್ರು ದ್ವೇಷಕ್ಕೂ ನಾನೇ ಕಾರಣ ಆಗೋದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಸೇವಂತಿ ಮನೆ ಹಾಳಿ. ಅವಳಿಂದನೇ ಇದೆಲ್ಲ ಆಗಿದ್ದು ರೀ. ಅವತ್ತೇ ಸೇವಂತಿನ ನನ್ ತಲೆ ಮೇಲೆ ಕೂರ್ಸ್ಕೊಳ್ದೆ ಎಲ್ಲಿಡ್ಬೇಕೋ ಅಲ್ಲಿ ಇಟ್ಟಿದ್ರೆ ಇವತ್ ನನ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಕಲ್ಪನಾ, ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿ ಅಶ್ವಿನ್ ಮಾತಾಡ್ತಾನೆ. ಹೆಂಡತಿ ಶಾಕ್ ಅಲ್ಲಿ ಇದ್ದಾಳೆ ಅನ್ನೋ ಕಾರಣಕ್ಕೆ ಅರ್ಜುನ ಮಾತಾಡ್ತಾನೆ. ಅಷ್ಟಕ್ಕೆ ನೀನು ಸೇವಂತಿನ ಬೈಯೋದಾ? ಅಂದ್ರೆ ಇಷ್ಟೆಲ್ಲ ಮಾಡದ್ಮೇಲೂ ನಾನು ಅವಳಿಗೆ ಬೈಬಾರ್ದಾ? ಬೈಬಾರ್ದು ಅಂತ ನಾನೇ ಹೇಳ್ದೆ.
ಅಲ್ಲ, ಸೇವಂತಿನ ಕೊಲೆಗಡಿಕೆ ಅನ್ನೋ ಮಟ್ಟದಲ್ಲಿ ಮಾತಾಡ್ತಿದ್ಯಲ್ಲ, ಇದನ್ನ ನಾನು ಒಪ್ಪೋದಿಲ್ಲ. ಸೇವಂತಿಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ಕಲ್ಪನಾ. ಅಯ್ಯೋ ರಾಮ ರೀ, ಸೇವಂತಿ ನಿಮ್ಗೆ ತಂಗಿ ಮಗಳು, ಅದಕ್ಕೆ ನಿಮ್ಗೆ ಅವಳ ಮೇಲೆ ಸ್ಪೆಷಲ್ ವ್ಯಾಮೋಹ. ಅದಕ್ಕೆ ಅವಳು ಏನ್ ಮಾಡಿದ್ರು ನಿಮ್ಗೆ ಸರಿ ಅನ್ಸುತ್ತೆ. ನನ್ಗಂತೂ ಈ ಮಧ್ಯೆ ಆ ಸೇವಂತಿನ ಕಂಡ್ರೆ ಆಗಲ್ಲ. ಅವಳನ್ನ ಕೊಂದು ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಕಲ್ಪನಾ, ಸೇವಂತಿಯಿಂದ ಈ ಮನೆ ವಂಶದ ಕುಡಿ ಕಳ್ಕೊಂಡಿರೋ ನೋವೇ ನಿಮ್ಗಿಲ್ವಲ್ಲ. ಹೋಗಿ ಹೋಗಿ, ನಾನ್ ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಕಲ್ಪನಾ, ಏ ಕಲ್ಪನಾ, 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 ನನ್ ಆ ಸೇವಂತಿಗೆ ಗರ್ಭ ಹೋಗಿದೆ ಅನ್ನೋ ಖುಷಿಲಿ ಯತ್ವ ತತ್ವ ತಿನ್ಬಿಟ್ಟೆ. ಅಪ್ಪ, ಸಾಲದಕ್ಕೆ ಬಾದಾಮಿ ಹಾಲು ಬೇರೆ ಕುಡಿದ್ಬಿಟ್ಟೆ. ಈಗ ಹೊಟ್ಟೆ ಒತ್ತುತ್ತಾ ಇದೆ. ಸ್ವಲ್ಪ ವಾಕ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ನಾನು ನಿದ್ದೆನೆ ಮಾಡಲ್ಲ. ಛೆ, ಆ ಸೇವಂತಿಯಿಂದ ನನ್ ಮಧ್ಯರಾತ್ರಿ ಓಡಾಡಂಗ ಆಗ್ಬಿಡ್ತಲ್ಲ. ಕರ್ಮ. ಚಾಕು ತಗೊಂಡಿದ್ದಾಳೆ. ಏನ್ ಚುಚ್ಕೊಂಡು ಸಾಯ್ಬೇಕು ಅಂತ ಅನ್ಕೊಂಡಿದ್ದಾಳ? ಈ ಗೂಬೆ ಯಾಕೆ ಟೆರೆಸ್ಗೆ ಹೋಗ್ತಾ ಇದ್ದಾಳೆ? ಅವಳು ಸಾಯಕ್ಕೆ ಹೊರಟಿದ್ರೆ ಹೇಗೆ ಸಾಯ್ತಾಳೆ ಅಂತ ನೋಡಿ ಖುಷಿ ಪಡ್ತೀನಿ.